ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಹಮದಾಬಾದ್ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾಯುಯಾನ ಸುರಕ್ಷತಾ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ. ಹೀಗಾಗಿ 3 ಏರ್ ಇಂಡಿಯಾ ಸಿಬ್ಬಂದಿಯ ವಜಾ ಆಗಿದೆ. ಡಿಜಿಸಿಎ ಆದೇಶದ ಮೇರೆಗೆ ಏರ್ ಇಂಡಿಯಾ ಈ ಕ್ರಮವನ್ನು ತೆಗೆದುಕೊಂಡಿದೆ. ಅಹಮದಾಬಾದ್ನಲ್ಲಿ ಆದಂಥ ವಿಮಾನ ದುರಂತ ಪ್ರಕರಣ ಇನ್ನೂ ಕೂಡ ಮಾಸಿಲ್ಲ, ನಿಮ್ಗೆ ಗೊತ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಅಪ್ಡೇಟ್ಗಳು ಸಿಗ್ತಾ ಇವೆ. ಇಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅನ್ನುವಂಥ ಕಾರಣಕ್ಕೆ 3 ಏರ್ ಇಂಡಿಯಾ ಸಿಬ್ಬಂದಿ ವಜಾ ಆಗಿದ್ದಾರೆ. ಡಿಜಿಸಿಎ ಆದೇಶದ ಮೇರೆಗೆ ಏರ್ ಇಂಡಿಯಾ ಈ ಕ್ರಮ ತೆಗೆದುಕೊಂಡಿದೆ. ಏರ್ ಇಂಡಿಯಾ ವಿಭಾಗೀಯ ಉಪಾಧ್ಯಕ್ಷ ಚುಡಾ ಸಿಂಗ್ ಮತ್ತೆ ಸಿಬ್ಬಂದಿ ಶಿಫ್ಟ್ ಮುಖ್ಯ ವ್ಯವಸ್ಥಾಪಕಿ ಆಗಿರುವಂಥ ಪಿಂಕಿ ಮಿತ್ತಲ್, ಇದೇ ವಿಭಾಗದ ಪಾಯಲ್ ಅರೋರಾ ವಜಾಗೊಂಡಿರುವಂಥ ಸಿಬ್ಬಂದಿ. ಇನ್ನು 10 ದಿನಗಳಲ್ಲಿ ಡಿಜಿಸಿಎಗೆ ವರದಿಯನ್ನ ಸಲ್ಲಿಕೆ ಮಾಡಬೇಕಿದೆ. ಸದ್ಯ ಡಿಜಿಸಿಎ ಈಗ ಒಂದು ಆದೇಶವನ್ನು ಕೊಟ್ಟಿದೆ. ಈ 3 ಸಿಬ್ಬಂದಿಯನ್ನ ಅಂದ್ರೆ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇರುವಂತ 3 ಸಿಬ್ಬಂದಿ ಅಲ್ಲಿ ಕ್ರಮವನ್ನ ಅಥವಾ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕೆ ಅವರನ್ನು ವಜಾ ಮಾಡಬೇಕು ಅನ್ನುವಂಥ ಆದೇಶ ಆಯಿತು. ಅದರಂತೆ ಈಗ ವಜಾ ಆಗಿರೋದು. ನಿಯಮಗಳಿಗೆ ವಿರುದ್ಧವಾಗಿ ಸಿಬ್ಬಂದಿ ನಿಯೋಜನೆ ಆಗಿದೆ. ಕಡ್ಡಾಯವಾಗಿ ಹಾರಾಟದ ಅನುಭವ ಅಂದರೆ ಅವರು ಎಷ್ಟು ಕಿಲೋಮೀಟರ್ ಅಥವಾ ಎಷ್ಟು ಅಡಿಗಳ ಹಾರಾಟವನ್ನು ನಡೆಸಿದ್ದಾರೆ ಅನ್ನೋದು ಮುಖ್ಯವಾಗುತ್ತೆ. 1,000 ಅಡಿಗಳ ಹಾರಾಟನ, 2,000ನ, 3,000ನ ಆ ಅನುಭವಕ್ಕೆ ತಕ್ಕಂತೆ ಅವರನ್ನು ನೇಮಕ ಮಾಡ್ಕೊಳ್ಬೇಕಾಗತ್ತೆ, ಕೆಲಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಲೈಸೆನ್ಸ್ ನಿಯಮ ಕೂಡ ಇಲ್ಲಿ ಉಲ್ಲಂಘನೆ ಆಗಿದೆಯಂತೆ. ವೇಳಾಪಟ್ಟಿ ಪ್ರೋಟೋಕಾಲನ್ನು ಅನುಸರಿಸಿಲ್ಲ. ಡಿಜಿಸಿಎ ಎಚ್ಚರಿಕೆ ಕೊಟ್ಟಿದೆ. ವಜಾಗೊಂಡವರ ವಿರುದ್ಧ ಅಂತರ ಶಿಸ್ತಿನ ಕ್ರಮವನ್ನು ಕೈಗೊಳ್ಳಬೇಕು. ಇನ್ನು 10 ದಿನಗಳ ಒಳಗಾಗಿ ಡಿಜಿಸಿಎಗೆ ನೀವು ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಸಲ್ಲಿಕೆ ಮಾಡಬೇಕು. ಮುಂದೆ ಈ ರೀತಿ ತಪ್ಪುಗಳಾಗದೇ ಇರೋ ರೀತಿಯಾಗಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ನಿಯಮ ಉಲ್ಲಂಘನೆ ಮಾಡಿದ್ರಿ ಅಂದರೆ ಕಠಿಣ ಕ್ರಮ ನಿಶ್ಚಿತ ಅಂತ. ದಂಡ ಇರ್ಬೋದು, ಲೈಸೆನ್ಸ್ ಅಥವಾ ನಿರ್ವಾಹಕರ ಅನುಮತಿ ರದ್ದು ಆಗೋದು ಖಚಿತ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಡಿಜಿಸಿಎ ಕೊಟ್ಟಿದೆ. ಅದರಂತೆಯೇ ಅಂದರೆ ನಿಯಮಗಳು ಏನಿದ್ದಾವೋ ಅದ್ರ ಪ್ರಕಾರವಾಗಿಯೇ ನೀವು ಯಾರನ್ನೇ ಪೈಲಟ್ ಆಗಿ ತೆಗೆದುಕೊಂಡ್ರು ಅಷ್ಟೇ ಅಥವಾ ಅಲ್ಲಿ ಶಿಫ್ಟ್ ಹಾಕೋರ ಆದರೂ ಅಷ್ಟೇ, ಇವರು ಎಷ್ಟು ಅಡಿಗಳ ಹಾರಾಟವನ್ನು ನಡೆಸಿದ್ದಾರೆ, ಎಷ್ಟು ಅನುಭವ ಇದೆ ಅದೆಲ್ಲ ಮುಖ್ಯವಾಗುತ್ತೆ. ಇನ್ನು ಲೈಸೆನ್ಸ್ ಕೊಡೋದಾದರೂ ಅಷ್ಟೇ ನಿಯಮಗಳನ್ನು ಅನುಸರಿಸ್ಕೊಂಡೇ ಲೈಸೆನ್ಸ್ ಕೊಡಬೇಕಾಗುತ್ತೆ. ಬಟ್ ಇಲ್ಲಿ ಕೆಲ ನಿಯಮಗಳು ಉಲ್ಲಂಘನೆ ಆಗಿದ್ದಾವೆ ಅನ್ನುವಂಥ ಕಾರಣಕ್ಕೆ ಸದ್ಯ 3 ಸಿಬ್ಬಂದಿ ವಜಾಗೊಂಡಿದ್ದಾರೆ. ಇನ್ನು ಇಂತಹ ತಪ್ಪು ಅಥವಾ ಇಂತಹ ಉಲ್ಲಂಘನೆ ಮಾಡುವಂಥದ್ದೇನಿದೆ ರಿಪೀಟ್ ಆಗಬಾರ್ದು ಅಂತ ಕೂಡ ಸೂಚನೆ ಕೊಡಲಾಗಿದೆ.